ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂಜನ್ ಕುಮಾರ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ನಿಮಗೋಸ್ಕರ ಒಂದು ಗಣಿತದ ಲೆಕ್ಕವನ್ನು ತಂದಿದ್ದೇನೆ. ಬನ್ನಿ ಬಿಡಿಸೋಣ. ಒಂದು ಮೇಜಿನ ಬೆಲೆ ರೂಪಾಯಿ 4320. ಅಂದ್ರೆ ಒಂದು ಮೇಜಿನ ಬೆಲೆ 4320 ರೂಪಾಯಿ. ಹಾಗಾದರೆ 16 ಮೇಜುಗಳ ಬೆಲೆ ಎಷ್ಟಂತ ಈ ತರ ಪ್ರಶ್ನೆ ಕೇಳಿದಾಗ ನಾವು ಏಕಮಾನ ಪದ್ಧತಿಯಲ್ಲಿ ಬರ್ಕೋಬೇಕು. ಹೇಗ್ ಬರ್ಕೋಬೇಕಂದ್ರೆ ಅವ್ರು ಯಾವ ವಸ್ತು ಕೊಟ್ಟಿರ್ತಾರ ಫಸ್ಟ್ ಅದರ ಬೆಲೆ ಸೆಕೆಂಡ್. ಮೊದಲು ಮೇಜು ಆಮೇಲೆ ಬೆಲೆ ಅವ್ರು ಏನ್ ಹೇಳ್ಯಾರ, ಒಂದು ಮೇಜಿನ ಬೆಲೆ 4320 ರೂಪಾಯಿ. ಹಾಗಾದರೆ 16 ಮೇಜುಗಳ ಬೆಲೆ ಗೊತ್ತಿಲ್ಲ, ಕ್ವಶನ್ ಮಾರ್ಕ್. ಈ ತರ ಪ್ರಶ್ನೆ ಕೇಳಿದಾಗ ಓರೆ ಗುಣಾಕಾರ ಮಾಡಬೇಕು. ಕ್ವಶನ್ ಮಾರ್ಕ್ ಇರ್ಲಾರ್ದನ್ನ ಮೇಲೆ ಬರ್ಕೋಬೇಕು, ಕ್ವಶನ್ ಮಾರ್ಕ್ ಇದ್ದಿದ್ದನ್ನ ಕೆಳಗಡೆ ಬರ್ಕೋಬೇಕು. ಕ್ವಶನ್ ಮಾರ್ಕ್ ಇರ್ಲಾರ್ದದ್ದು 16 ಇಂಟು 4320. ಇಲ್ಲಿ ಡಿವೈಡೆಡ್ ಬೈ 1 ಬಂದಾಗ ಆಮೇಲೆ ಯಾವ ಸಂಖ್ಯೆ ಇರ್ತೈತಿ ಅದೇ ಸಂಖ್ಯೆ ಬರ್ತೈತಿ. ಈಗ ಗುಣಾಕಾರ ಮಾಡ್ಬೇಕು. ನಾವಿಲ್ಲಿ 16 ಇಂಟು 4320 ಮಾಡಿದಾಗ 69,120 ರೂಪಾಯಿ ಬರುತ್ತದೆ. ಇಲ್ಲಿ 4 ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ 2 ಸರಿಯಾಗುತ್ತದೆ. ಧನ್ಯವಾದಗಳು.